ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಚಾಲನೆ. ತಡರಾತ್ರಿಯವರೆಗೂ ನಡೆದ ಸಂಗೀತ ಕಾರ್ಯಕ್ರಮ. ಕೇಂದ್ರ ಸರ್ಕಾರ ಕೃಷಿ ತಪ್ಪು ನೀತಿಯಿಂದ ರೈತರು ಕಷ್ಟದಲ್ಲಿರಲು ಕಾರಣ. ಈಶ್ವರ್ ಖಂಡ್ರೆ. ದಲಿತರ, ರೈತರ ಮತ್ತು ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯದ ಬಗ್ಗೆ ಆರ್ಎಸ್ಎಸ್ನವರು ಮಾತನಾಡುವುದಿಲ್ಲ. ಮಾವಳಿ ಶಂಕರ್. ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿ ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದ ಎನ್ಡಿಎ. ಈಶ್ವರ್ ಖಂಡ್ರೆ. ಸಮರ್ಥ ಸೇವಾ ಸಂಸ್ಥೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜ್ ಆವರಣದಲ್ಲಿ ಬುಧವಾರ ಸಂಜೆ ನಡೆದ ಸಂಗೀತ ಸಂಜೆ ಸಮಾರಂಭಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು. ನಂತರ ಅವರು ಇಂತಹ ಮಹತ್ವ ದಿನವಾದ ಸಂವಿಧಾನ ಸಮರ್ಪಣೆ ದಿನದಂದು ಉತ್ತಮ ಕಾರ್ಯಕ್ರಮ ಆಯೋಜಿಸಿದ್ದು ಸಂತಸ ತಂದಿದೆ ಎಂದರು. ನಾವು ಉಳಿಯಬೇಕಾದರೆ ಕನ್ನಡ ಭಾಷೆ ಉಳಿಯಬೇಕು. ಭಾಷೆ ಉಳಿಯಬೇಕಾದರೆ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡ ಬಳಕೆಯಾಗಬೇಕು. ಮಾತೃಭಾಷೆಯ ಮೇಲೆ ಪ್ರೀತಿ ಹೆಚ್ಚಾಗಬೇಕಾದರೆ ಕನ್ನಡಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದರು. ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ನಿರ್ದೇಶಕ ವಿಜಯ್ ಪ್ರಕಾಶ್ ತಂಡದ ಕಲಾವಿದರಿಂದ ನಡೆದ ಸಂಗೀತ ಕಾರ್ಯಕ್ರಮ ಜನರ ಗಮನ ಸೆಳೆಯಿತು. ತಾವು ಕುಳಿತ ಸ್ಥಳದಿಂದ ಗಾಯಕರು ಹಾಡುತ್ತಿದ್ದಂತೆ ವೀಕ್ಷಕರು ಚಪ್ಪಾಳೆ ತಟ್ಟಿ ಸಿಳ್ಳೆ ಹಾಕುತ್ತಾ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಬುಡಾ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ, ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ನಿರೀಕ್ಷೆಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಇದೇ ವೇಳೆ ಖ್ಯಾತ ನಿರೂಪಕಿ ಅನುಶ್ರೀ, ಸಂಗೀತ ನಿರ್ದೇಶಕ ವಿಜಯ್ ಪ್ರಕಾಶ್, ಚೆಲುವಿನ ಚಿತ್ರ ನಟಿ ಅಮೂಲ್ಯ ಮಾತನಾಡಿದರು. ಆವಾಗಿಂದನೂ ಸ್ಪೆಷಲ್ ಪ್ರೀತಿ ಬೀದರ್ ಮೇಲೆ ಒಂದು ಫೋಟೋಶಾಪ್ ಇಟ್ಕೊಂಡಿದ್ರು. ಸೊ ಅದನ್ನು ನಾನು ಟಿ ವಿನಲ್ಲಿ ನೋಡಿದ್ದೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅವಾಗಿಂದ. ಸೊ ಒಂಥರ ಇಡೀ ಕರ್ನಾಟಕದಲ್ಲಿ ಒಂದು ಹೆಚ್ಚಿಗೆ ಬೀದರ್ ಮೇಲೆ ಒಂಚೂರು ಎಕ್ಸ್ಟ್ರಾನೇ ಪ್ರೀತಿ ಇದೆ. ಬೀದರ್ಗೆ ಬಹಳ ಕಾರ್ಯಕ್ರಮಗಳು ಮಾಡಿದ್ದೀನಿ. ಇವತ್ತು ಬಹಳ ವಿಶೇಷವಾಗಿದೆ ಕಾರ್ಯಕ್ರಮ. ಬೆಳಿಗರಾಗಿ ನಾವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಲೇಬೇಕು. ಅಷ್ಟೇ, ಮಾಧ್ಯಮದವರು ಅಷ್ಟೇ, ನಾವು ಅಷ್ಟೇ. ನಮಸ್ಕಾರಗಳು. ಎಲ್ಲರೂ ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಪ್ರಾರ್ಥಿಸ್ತೀನಿ. ಕೇಂದ್ರ ಸರ್ಕಾರದ ಕೃಷಿ ತಪ್ಪು ನೀತಿಯಿಂದಾಗಿ ರೈತರು ಕಷ್ಟದಲ್ಲಿರಲು ಕಾರಣವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಆರೋಪಿಸಿದರು. ಅವರನ್ನು ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿ, ಇವತ್ತು ಸಕ್ಕರೆ ಉತ್ಪಾದನೆ ಮಾಡುವ ಕಾರ್ಖಾನೆಗಳಿಗೆ ಮಾರುಕಟ್ಟೆಯಲ್ಲಿ ಸಕ್ಕರೆ ಮಾರಾಟ ಮಾಡಲು ಕೇಂದ್ರ ಸರ್ಕಾರದ ಮೀರಿ ಹೇರಿದೆ. ಸಕ್ಕರೆ ರಫ್ತು ಮಾಡಲು ಸಹ ಅವಕಾಶ ಇಲ್ಲ. ಮಾರುಕಟ್ಟೆಯಲ್ಲಿ ಸಕ್ಕರೆ ದರ ಜಾಸ್ತಿ ಆಗಿದ್ದರೆ ರೈತರ ಕಬ್ಬಿಗೆ ಇನ್ನೂ ಹೆಚ್ಚಿನ ಹಣ ಕೊಡಲು ಸಾಧ್ಯವಾಗುತ್ತಿತ್ತು. ಕೇಂದ್ರ ಸರ್ಕಾರದ ಬಂಡವಾಳ ಶಾಹಿಯಿಂದ ರೈತರು ಸಂಕಷ್ಟದಲ್ಲಿರಲು ಕಾರಣ ಎಂದು ಕಿಡಿಕಾರಿದರು. ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರಿಗೆ ಈಗಾಗಲೇ 4 ತಾಲೂಕಿನ ರೈತರ ಖಾತೆಗೆ ಹಣ ಜಮಾ ಆಗಿದೆ. ಇನ್ನುಳಿದ 4 ತಾಲೂಕಿನ ರೈತರ ಖಾತೆಗೆ ಜಮಾ ಆಗಬೇಕಾದ 79 ಕೋಟಿ ತಾಂತ್ರಿಕ ದೋಷದಿಂದ ಆಗಲಿಲ್ಲ ಎಂದು ಪ್ರತಿಪಕ್ಷದ ಬಿಜೆಪಿಯವರು ಮಾಡಿರುವ ಆರೋಪಕ್ಕೆ ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರದಿಂದ ಬೆಳೆ ಪರಿಹಾರಕ್ಕಾಗಿ 133 ಕೋಟಿ ರೂಪಾಯಿ ಬಿಡುಗಡೆಯಾಗುವುದು. ಇನ್ನು 3-4 ದಿವಸಗಳಲ್ಲಿ ಲಕ್ಷಾಂತರ ರೈತರ ಖಾತೆಗೆ ಜಮಾ ಆಗಲಿದೆ ಎಂದು ಹೇಳಿದರು. ಉತ್ತಮವಾದಂಥ ಕನಿಷ್ಠ ಬೆಂಬಲ ಬೆಲೆ ಕೊಡಲಿಕ್ಕೆ ನಾವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಯಾವುದೇ ರೀತಿಯ ಸಹಕಾರ ಕೊಡ್ತಾ ಇಲ್ಲ. ಆಹಾರ ಧಾನ್ಯಗಳ ಏನು ಕನಿಷ್ಠ ಬೆಂಬಲ ಬೆಲೆ ಇದೆ ಇದನ್ನು ನಿಯಂತ್ರಣ ಮಾಡುವಂಥದ್ದು, ರಫ್ತು ಮಾಡುವಂಥ ಆಹಾರ ಇರ್ಬೋದು ಅಥವಾ ಇವತ್ತು
ಇಂಪೋರ್ಟ್ ಮಾಡುವಂಥದ್ದು ಅವೆಲ್ಲ ನೀತಿ ನಿಯಮಗಳು ಕೇಂದ್ರ ಸರ್ಕಾರ ಮಾಡುತ್ತೆ. ಆದರೆ ರೈತರಿಗೆ ಅನ್ಯಾಯ ಮಾಡುವಂಥ ರೀತಿಯಲ್ಲಿ ಹೆಚ್ಚುವರಿ ಉತ್ಪಾದನೆ ಆಯಿತು ಅಂತಂದರೆ ರಫ್ತು ಮಾಡಿ ಅವಕಾಶ ಕೊಡೋದಿಲ್ಲ. ಗರಿಷ್ಠ ಬೆಂಬಲ ಬೆಲೆ ಅದನ್ನು ಮೇಂಟೈನ್ ಮಾಡಬೇಕು ಅಂದರೂ ಕೇಂದ್ರ ಸರ್ಕಾರ ಸಹಕಾರ ಆಗಲಿ ಯಾವುದೇ ರೀತಿಯ ಅವರಿಗೆ ಅನುಕೂಲ ಮಾಡುವಂಥ ಕೆಲಸನೂ ಮಾಡೋದಿಲ್ಲ. ಸಕ್ಕರೆ ಬಗ್ಗೆನೂ ನೋಡಿದ್ದೀವಿ. ಇವತ್ತು ಸಕ್ಕರೆ ಬೆಲೆ ನಿಗದಿ ಮಾಡಲಿಕ್ಕೂ ಇವತ್ತು ಅವರು ನಿರ್ಲಕ್ಷ್ಯ ಮಾಡಿದ ಕಾರಣ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಕುಸಿತ ಆಯಿತು. ಸಕ್ಕರೆ ಬೆಲೆ ಜಾಸ್ತಿ ಇದ್ದರೆ ಕಾರ್ಖಾನೆಯವರು ಇನ್ನೂ ಹೆಚ್ಚಿನ ದರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಕೇಂದ್ರ ಸರ್ಕಾರದ ತಪ್ಪು ಕೃಷಿ ನೀತಿಯಿಂದಾಗಿ ಅವರ ಬಂಡವಾಳಶಾಹಿ ಧೋರಣೆಯಿಂದ ಇವತ್ತು ರೈತರು ಕಷ್ಟದಲ್ಲಿದ್ದಾರೆ. ನಮ್ಮ ಸರ್ಕಾರ ಅವ್ರ ಕೈ ಹಿಡಿತದೆ. ಸರ್ಕಾರ ರೈತರ ಜೊತೆಯಲ್ಲಿದೆ. ಖರೀದಿ ಕೇಂದ್ರಗಳು ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲಲ್ಲಿ ತೆರಲಿಕ್ಕೆ ನಾನು ಜಿಲ್ಲಾಧಿಕಾರಿಗೆ ಸೂಚನೆ ಕೊಡ್ತೇನೆ. ಧರ್ಮದ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡುವ ಕಾರ್ಯ ಸಲ್ಲದು ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕ ಮಾವಳಿ ಶಂಕರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದು ದೇಶದಲ್ಲಿ ಉದಾರೀಕರಣ, ಜಾಗತೀಕರಣದಿಂದ ಎಲ್ಲವೂ ಖಾಸಗೀಕರಣಗೊಳಿಸುವ ಹುನ್ನಾರ ನಡೆಯುತ್ತಿದೆ ಎಂದರು. ದಲಿತರ, ಹಿಂದುಳಿದವರ ಮತ್ತು ಶೋಷಿತರ ಹಕ್ಕುಗಳನ್ನು ಕಸಿಯುವ ವ್ಯವಸ್ಥೆ ಷಡ್ಯಂತ್ರ ನಡೆಯುತ್ತಿದೆ. ಆರ್ಎಸ್ಎಸ್ ಸಂಘಟನೆ ಮಾಡುವ ತಾರತಮ್ಯ ನೀತಿಗೆ ನಮ್ಮ ಬೆಂಬಲವಿಲ್ಲ. ಆರ್ಎಸ್ಎಸ್ ಮುಖಂಡ ಮೋಹನ್ ಭಗವತ್ ಅವರು ವಿಷಕಾರಿ ಮಾತುಗಳನ್ನು ಆಡುತ್ತಿದ್ದಾರೆ ಎಂದು ದೂರಿದರು. ದಲಿತರ, ರೈತರ ಮತ್ತು ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯದ ಬಗ್ಗೆ ಮಾತನಾಡುವುದಿಲ್ಲ. ಇದು ಹೀಗೆ ಮುಂದುವರೆದರೆ ಸಂವಿಧಾನ ಅಪಾಯಕ್ಕೆ ಸಿಲುಕುವ ಸಂಭವವಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತ ಎನ್ ನಾಗರಾಜ್, ಡಿಎಸ್ಎಸ್ ಅಂಬೇಡ್ಕರ್ ವಾದ್, ಜಿಲ್ಲಾ ಸಂಚಾಲಕ ರಮೇಶ್ ಮಂದಕನಹಳ್ಳಿ, ರಾಜ್ಕುಮಾರ್ ಬನ್ನೇರ್, ನಾಗಣ್ಣ ಬಡಿಗೇರ್, ರಾಮಣ್ಣ ಕಲ್ದೇವನಹಳ್ಳಿ, ರಂಜಿತಾ ಜೈನೂರ್, ಜಗದೇವಿ ಭಂಡಾರಿ, ದೈವಶೀಲಾ ಇದ್ದರು. ಪ್ರತಿಪಕ್ಷವಾಗಿರುವ ಬಿಜೆಪಿಯವರು ತಮ್ಮ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳುವ ಉದ್ದೇಶದಿಂದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೆಳೆ ಪರಿಹಾರ ಹಣ ಬಂದಿದ್ದ ದುಡ್ಡು ಕೊಡುತ್ತಿಲ್ಲ ಎಂದರೆ ಅರ್ಥವೇನು ಎಂದು ಪ್ರಶ್ನಿಸಿದರು. ರಾಜ್ಯದಲ್ಲಿ ಪ್ರತಿಪಕ್ಷದವರಾಗಿದ್ದ ಬಿಜೆಪಿಯವರಿಗೆ ರೈತರ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿ ಹೆಚ್ಚಿನ ಪರಿಹಾರ ಕೊಡಿಸಬೇಕಾಗಿತ್ತು ಎಂದರು. ಚುನಾವಣೆ ಆರಂಭವಾಗುತ್ತದೆ ಎಂದು ಒಂದೊಂದು ಪರಿವಾರದ ಮಹಿಳೆಯರಿಗೆ 10,000ವರೆಗೂ ನೀಡಿ ಸುಮಾರು 1,45,000 ಮಹಿಳೆಯರಿಗೆ ಹಣ ನೀಡಿ ಮತ್ತು ಪಡೆದು ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಎಂದು ಸಚಿವ ಖಂಡ್ರೆ ಆರೋಪಿಸಿದರು. ಮಾಡ್ತಾ ಇಲ್ಲ. ಪ್ರತಿಪಕ್ಷದಲ್ಲಿ ಇದ್ದುಕೊಂಡು ಸಂಪೂರ್ಣವಾಗಿ ಬಿಜೆಪಿಯ ವೈಫಲ್ಯ, ಅವರ ವೈಫಲ್ಯವನ್ನು ಮುಚ್ಚಿಟ್ಟುಕೊಳ್ಳಲಿಕ್ಕೆ ಸುಳ್ಳು ಆರೋಪ. ಈಗಾಗಲೇ ದುಡ್ಡು ಬಂದಿದೆ, ದಾಖಲೆ ಇದೆ. ದುಡ್ಡು ಬಂದರೂ ದುಡ್ಡು ಕೊಡ್ತಾ ಇಲ್ಲ ಅಂದ್ರೆ ಏನು ಅರ್ಥ? ಏನು ಕೇಂದ್ರದಿಂದ ನಾವೇನು ಹೆಚ್ಚುವರಿ ಕೊಟ್ಟಿದ್ದೀವಿ 8,500 ರೂಪಾಯಿ ಪ್ರತಿ ಹೆಕ್ಟರ್, ಅವ್ರಿಗೆ ಕೊಡಿಸ್ಬೇಕಾಗಿತ್ತು. ಮಾನ್ಯ ಮೋದಿ ಅವರಿಗೆ ಭೇಟಿಯಾಗಿ ಕೊಡಿಸ್ರ ದುಡ್ಡು ಕೇಂದ್ರ ಸರ್ಕಾರ ಕೊಡ್ತಾ. ಚುನಾವಣೆ ಬಂದದ ಅಂತೇಳಿ ಹೇಳಿ ಮತ ಖರೀದಿ ಮಾಡಲಿಕ್ಕೆ ಒಂದೊಂದು ಪರಿವಾರದ ಮಹಿಳೆಗೆ 10,000 ರೂಪಾಯಿ, 1,45,000 ಮಹಿಳೆಯರಿಗೆ ಚುನಾವಣಾ ಸಮಯದಲ್ಲಿ ಓಟ್ ಖರೀದಿ ಮಾಡಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿ ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದರು. ಈ ರೈತರು ಸಾಯ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಕೊಟ್ಟಿಲ್ಲಪ್ಪ ದುಡ್ಡು? ಅವರಿಗೂ ಕೊಡಬೇಕಾಗಿತ್ತಲ್ಲ. ಮಾನ್ಯ ಮೋದಿಜಿಯವರು ಬಿಜೆಪಿಯವ್ರು ಕೇಳಬೇಕಾಗಿತ್ತಲ್ಲ, ಯಾಕೆ ಕೇಳಿಲ್ಲ? ಕೇಳಬೇಕು. ಅವರಿಗೆ ದೇಶದ ಜನ ಅವ್ರಿಗೆ ಉತ್ತರ ಬಯಸ್ತಾರೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.